ಬಳ್ಳಾರಿಯಲ್ಲಿ ಈಗ ಕಿಡಿ ಹೊತ್ಕೊಂಡಿದೆ. ಬಳ್ಳಾರಿ ದೋಸ್ತಿ ಫೈಟ್ ಶಮನಕ್ಕೆ ಈಗ ಕಸರತ್ತು ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿಗೆ ಈಗ ಹೈಕಮಾಂಡ್ ಸಂಧಾನದ ಟಾಸ್ಕ್ ಅನ್ನ ಕೊಟ್ಟಿದೆ. ಆದ್ರೆ ಆ ಟಾಸ್ಕ್ ಅನ್ನ ಎಷ್ಟು ಪ್ರಾಮಾಣಿಕವಾಗಿ, ಎಷ್ಟು ಪಾರದರ್ಶಕವಾಗಿ ನಿಭಾಯಿಸ್ತಾರೆ ಪ್ರಹ್ಲಾದ್ ಜೋಶಿ, ಅದೇ ಈಗ ಸವಾಲು. ದಿಲ್ಲಿಗೆ ಕರೆದುಕೊಂಡು ಬರೋದಕ್ಕೆ ಜೆಪಿ ನಡ್ಡಾ ಸೂಚನೆ ಕೊಟ್ಟಿದ್ದಾರೆ. ಹೀಗೆ ಆದ್ರೆ ಇದು ಸರಿ ಹೋಗೋದಿಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಜೆಪಿ ನಡ್ಡಾ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಈ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಶ್ರೀರಾಮುಲು ಜೊತೆ ಮಾತನಾಡಿರುವಂತಹ ಜೆಪಿ ನಡ್ಡಾ, ರೆಡ್ಡಿ ಹಾಗೂ ರಾಮುಲು ಇಬ್ಬರು ಕೂಡ ದುಡುಕಿ ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು. ಯಾಕೆಂದ್ರೆ ಈಗಾಗಲೇ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ, ಇದೇ ರೀತಿ ಆದ್ರೆ ನನ್ನ ಪಕ್ಷ ತೊರೆಯೋದಕ್ಕೂ ಕೂಡ ರೆಡಿ ಅಂತ. ಹಾಗೆ ಕೂಡ ಆಗ್ಬಾರ್ದಲ್ಲ. ಹಾಗಾಗಿ ಈಗ ಹೈಕಮಾಂಡ್ ಈ ರೀತಿ ಸೂಚನೆ ಕೊಟ್ಟಿರೋದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ. ದೆಹಲಿಗೆ ಕರ್ಕೊಂಡು ಬನ್ನಿ, ಕೂತ್ಕೊಂಡು ಮಾತನಾಡೋಣ, ಯಾವುದೇ ಆತುರದ ನಿರ್ಧಾರ ಬೇಡ ಅಂತೇಳಿ ನಾಯಕರು ಹೇಳಿರೋದು. ಜೆಪಿ ನಡ್ಡಾ ಈಗಾಗಲೇ ಶ್ರೀರಾಮುಲು ಅವರ ಜೊತೆಗೆ ಮಾತನಾಡಿದ್ದಾರೆ ಕೂಡ. ಶ್ರೀರಾಮುಲು ಕೂಡ BL ಸಂತೋಷ್ ಅವರ ಬಳಿ ಹೇಳ್ಕೊಂಡಿದ್ದಾರೆ ಅವರ ಅಸಮಾಧಾನವನ್ನ. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಕೂಡ ಅಪಾಯಿಂಟ್ಮೆಂಟ್ ಕೇಳಿದ್ದಾರಂತೆ. ಬಟ್ ಈ ರೀತಿ ಇಬ್ರು ಕೂಡ ದುಡುಕಿ ನಿರ್ಧಾರ ತೆಗೆದುಕೊಳ್ಬಾರ್ದು. ಇವರಿಬ್ರು ಕೂಡ ಇಲ್ಲಿವರೆಗೂ ಒಳ್ಳೆ ಸ್ನೇಹಿತರಾಗಿದ್ರು. ಬಟ್ ಈಗ ಸಂಡೂರು ಸೋಲಿನ ಹೊಣೆಯನ್ನ ಶ್ರೀರಾಮುಲು ಅವರ ಹೆಗಲಿಗೇರಿಸಿದ್ದೇ ದೊಡ್ಡ ತಪ್ಪಾಗಿದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಶ್ರೀರಾಮುಲು ಅವರೇ ಸಂಡೂರಿನ ಉಪಚುನಾವಣೆಯಲ್ಲಿ ಸೋಲೋದಕ್ಕೆ ಕಾರಣ ಆಗಿದ್ದು, ಆ ಚುನಾವಣೆ ಸೋಲಿಗೆ ಇವರೇ ನೇರ ಕಾರಣ ಅಂದ್ಬಿಟ್ರು. ಅದರಿಂದ ಅಸಮಾಧಾನಗೊಂಡಿರುವಂತ ಶ್ರೀರಾಮುಲು ಅವರು ಜನಾರ್ದನ ರೆಡ್ಡಿ ಅವರೇ ಈ ರೀತಿಯಾಗಿ ಹೈಕಮಾಂಡ್ ನಾಯಕರ ಕಿವಿ ಊದಿದ್ದಾರೆ. ಹೀಗಾಗಿ ನನ್ನ ಮೇಲೆ ಗಂಭೀರ ಆರೋಪ ಮಾಡ್ತಾ ಇರೋದು ಹೈಕಮಾಂಡ್ ನಾಯಕರು ಅಂತೇಳಿ ಈಗ ಸಾಕಷ್ಟು ಅಸಮಾಧಾನ ಶ್ರೀರಾಮುಲು ಅವ್ರಿಗೆ ಶುರುವಾಗಿದೆ. ಹೀಗಾಗಿ ಒಬ್ಬರಾದ್ಮೇಲೆ ಒಬ್ರು ಸುದ್ದಿಗೋಷ್ಠಿ ಕರೆಯೋದೇನು, ಒಬ್ರ ಮೇಲೊಬ್ರು ಅಸಮಾಧಾನವನ್ನ ವ್ಯಕ್ತಪಡಿಸೋದೇನು, ಹಾಗಾಗಿ ಪಕ್ಷಕ್ಕೆ ಡ್ಯಾಮೇಜ್ ಉಂಟಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಇಬ್ಬರನ್ನು ಕೂಡ ಪಕ್ಷದಲ್ಲೇ ಉಳಿಸ್ಕೋಬೇಕು. ಈ ರೀತಿಯಾದಂತಹ ಜಗಳಗಳು ಹೀಗೆ ಮುಂದುವರೆದ್ರೆ ಸರಿ ಇರಲ್ಲ ಅನ್ನುವಂಥ ಕಾರಣಕ್ಕೆ ಪ್ರಹ್ಲಾದ್ ಜೋಶಿ ಅವರಿಗೆ ಈಗ ಅವರಿಬ್ಬರನ್ನೂ ಕೂಡ ನೀವು ದೆಹಲಿಗೆ ಕರ್ಕೊಂಡು ಬನ್ನಿ, ಕೂತ್ಕೊಂಡು ಮಾತಾಡಿ ಏನಿದೆಯೋ ಅದನ್ನು ಬಗೆಹರಿಸ್ಕೊಳ್ಳೋಣ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಪ್ರಹ್ಲಾದ್ ಜೋಶಿ ಅವರು ಇವರಿಬ್ಬರನ್ನು ಕರ್ಕೊಂಡು ಹೋಗ್ತಾರಾ, ಇವರಿಬ್ರು ಕೂಡ ಒಟ್ಟಿಗೆ ಬರೋದಕ್ಕೆ ರೆಡಿ ಇದ್ದಾರಾ, ಈ ಸಂಧಾನಕ್ಕೆ ರೆಡಿ ಇದ್ದಾರಾ, ಅದು ಗೊತ್ತಾಗಬೇಕಿದೆ. ಯಾಕೆಂದರೆ ಇಬ್ಬರಿಗೂ ಕೂಡ ಒಬ್ಬರ ಮೇಲೊಬ್ಬರಿಗೆ ಅಸಮಾಧಾನ ಇದೆ. ನಿನ್ನೆ ಜನಾರ್ದನ ರೆಡ್ಡಿ ಅವರು ಕೂಡ ಶ್ರೀರಾಮುಲು ಅವರು ಹೇಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು, ನಾನು ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟೆ, ಏನೆಲ್ಲ ಸಹಾಯ ಮಾಡಿದೆ, ಅದೆಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಟ್ರು. ಮತ್ತೊಂದು ಕಡೆ ಶ್ರೀರಾಮುಲು ಅವರು ಜನಾರ್ದನ ರೆಡ್ಡಿ ಅವರು ನನ್ನನ್ನು ತುಳಿಯೋಕೆ ಟ್ರೈ ಮಾಡಿದ್ರು ಅಂತ ಹೇಳ್ತಿದ್ರು. ರಾಮುಲು ಹಾಗೂ ರೆಡ್ಡಿ ಫೈಟ್ ನಡುವೆ ಯತ್ನಾಳ್ ಟೀಮ್ ಈಗ ಅಲರ್ಟ್ ಆಗ್ಬಿಟ್ಟಿದೆ. ತಡರಾತ್ರಿ ಬಿನ್ನರ ಬೆಳಗದಿಂದ ಪ್ರತ್ಯೇಕವಾಗಿ ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ ನಲ್ಲಿ ಇದೇ ವಿಚಾರ ಚರ್ಚೆಯಾಗಿರೋದಂತೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ನಡೆದಿರುವಂತ ಸಭೆ ಇದು. ಸಭೆಯಲ್ಲಿ ಶ್ರೀರಾಮುಲು ಅಸಮಾಧಾನದ ವಿಚಾರ ಚರ್ಚೆಯಾಗಿದೆ. ಶ್ರೀರಾಮುಲು ತಂಡದ ಜೊತೆ ಕೈ ಜೋಡಿಸಬಹುದು ಎಂಬಂತಹ ನಿರೀಕ್ಷೆ ಕೂಡ ಈಗ ಹೆಚ್ಚಾಗ್ತಾ ಇರೋದು. ಸಭೆಯಲ್ಲಿ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಅದೇ ರೀತಿಯಾಗಿ ಕುಮಾರ್ ಬಂಗಾರಪ್ಪ, ಇವರೆಲ್ಲರೂ ಕೂಡ ಇದ್ರು. ಅಂದ್ರೆ ಬಿನ್ನರ ಬಳಗ ಈಗ ಅಲರ್ಟ್ ಆಗ್ತಾ ಇದೆ. ಈಗ ಆಗ್ತಿರುವಂತಹ ಜಗಳ, ಒಂದಿಷ್ಟು ಆಂತರಿಕ ಕಲಹ ಏನಿದೆ, ಇದರಿಂದ ನಮ್ಗೇನಾದ್ರೂ ಲಾಭ ಆಗಬಹುದಾ ಅಂತ. ಯಾಕೆಂದ್ರೆ ವಿಜಯೇಂದ್ರ ಅವರ ವಿರುದ್ಧ ಸಿಡಿದೆದ್ದು ನಿಂತಿರುವಂತ ರೆಬಲ್ಸ್ ಟೀಮ್ ಇದು. ಈ ಟೀಮ್ಗೆ ಏನಾದ್ರೂ ಶ್ರೀರಾಮುಲು ಅವರು ಬೆಂಬಲ ಕೊಡಬಹುದಾ, ನಾವು ಅಥವಾ ಅವ್ರ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಬಹುದಾ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ನಿನ್ನೆ ಚರ್ಚೆ ಆಗಿದೆ ಅಂತ ರೆಬಲ್ಸ್ ಟೀಮ್ ಕಡೆಯಿಂದ. ಈಗೇನು ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ನಡುವೆ ಆಂತರಿಕ ಕಲಹ ಉಂಟಾಗಿದೆ, ಫೈಟ್ ನಡೀತಾ ಇದೆ, ಇದರಿಂದ ನಮ್ಗೇನು ಲಾಭವಾಗಬಹುದು, ಅಥವಾ ನಾವು ಅವ್ರ ಜೊತೆಗೆ ಕೈ ಜೋಡಿಸ್ಬೋದಾ, ಅಥವಾ ಅವರನ್ನೇ ನಮ್ಮ ಜೊತೆಗೆ ನಾವು ಸೇರಿಸ್ಕೊಳ್ಬಹುದಾ, ಇಂತಹ ಎಲ್ಲ ಚರ್ಚೆಗಳು ಕೂಡ ನಡೆದಿದ್ದಾವಂತೆ. ಯಾಕೆಂದ್ರೆ ಈಗ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಕೂಡ ನಡಿಬೇಕಿದೆ. ಆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡುವಂತ ರೆಬಲ್ಸ್ ಟೀಮ್ನ ಸದಸ್ಯ ಯಾರು ಅನ್ನುವಂಥ ಪ್ರಶ್ನೆ ಇದೆ. ಯತ್ನಾಳ್ ನಿಲ್ತಾರಾ, ರಮೇಶ್ ಜಾರಕಿಹೊಳಿ ನಿಲ್ತಾರಾ ಅಂತ. ಹೀಗಾಗಿ ಇವ್ರ ಟೀಮ್ನಲ್ಲಿ ಶ್ರೀರಾಮುಲು ಅವರನ್ನು ಸೇರಿಸ್ಕೊಳ್ಳೋದ್ರ ಬಗ್ಗೆ ಕೂಡ ಇಲ್ಲೊಂದಷ್ಟು ಚರ್ಚೆಗಳಾಗಿದೆಯಂತೆ. ಅಥವಾ ಶ್ರೀರಾಮುಲು ಅವರಿಗೆ ಇವ್ರು ಸಪೋರ್ಟ್ ಮಾಡಬಹುದಾ ಅಂತ ಆ ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ಆಗಿರೋದು. ಒಟ್ಟಿನಲ್ಲಿ ಇಲ್ಲಿ ಬಣ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಪುಷ್ಟಿ ನೀಡುವಂಥ ಬೆಳವಣಿಗೆಗಳು ಆಗ್ತಾ ಇರೋದು. ಅದರಲ್ಲೂ ಕೂಡ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಮೊದಲಿಂದ ಒಳ್ಳೆ ಸ್ನೇಹ ಇತ್ತು. ಅವರಿಬ್ರು ಒಟ್ಟಿಗಿದ್ರೆ ಮಾತ್ರ ಬಳ್ಳಾರಿ ಹಿಡಿತ ಇಬ್ರು ಕೈಯಲ್ಲೂ ಇರುತ್ತೆ ಅಂತ ಇತ್ತು. ಬಟ್ ಇಬ್ರು ಈಗ ಸಪ್ರೇಟ್ ಆದ್ರು ಅಂದ್ರೆ ಬಳ್ಳಾರಿಯ ಹಿಡಿತ ಜನಾರ್ದನ ರೆಡ್ಡಿ ಅವರ ಕೈಗೆ ಹೋಗುತ್ತಾ, ಅಥವಾ ಸಿಡಿದೆದ್ದಿರುವಂತ ಶ್ರೀರಾಮುಲು ಅವರು ನೆಕ್ಸ್ಟ್ ಏನ್ ಮಾಡ್ತಾರೆ, ಪಕ್ಷ ಏನಾದರೂ ತೊರಿತಾರಾ,
ಕಾಂಗ್ರೆಸ್ ಏನಾದರೂ ಸೇರ್ತಾರಾ? ಹೀಗೆಲ್ಲ ಒಂದಿಷ್ಟು ಆಯಾಮಗಳಲ್ಲಿ ಚರ್ಚೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರೇ ನೇರವಾಗಿ ಏನು ಹೇಳ್ತಾರೆ, ಅವರ ಮುಂದಿನ ನಡೆ ಏನಾಗಿರುತ್ತೆ? ಜನಾರ್ದನ ರೆಡ್ಡಿ ಅವರು ಕೂಡ ಶ್ರೀರಾಮುಲು ಅವರ ಬಗ್ಗೆ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಅವರ ರಾಜಕೀಯ ಹಾದಿ ಹೇಗಿತ್ತು, ನಾನು ಅವ್ರನ್ನ ಹೇಗೆ ಸನ್ಮಾರ್ಗದಲ್ಲಿ ನಡೆಸ್ತೆ ಅಂತ. ಬಟ್ ಶ್ರೀರಾಮುಲು ಅವರು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನನ್ನನ್ನು ಬೆಳೆಸಿದ ಜನ ಅಂತ ಶ್ರೀರಾಮುಲು ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಅವರು ಕೂಡ ನನ್ನನ್ನು ಬೆಳೆಸಿದ ಜನ, ಶ್ರೀರಾಮುಲು ಅವ್ರು ಬೆಳೆಸಿದ್ದಲ್ಲ ಅಂತ ಹೇಳ್ತಾರೆ. ಬಟ್ ಗುರು ಶಿಷ್ಯರಂತೆ, ಒಳ್ಳೆ ಸ್ನೇಹಿತರಂತೆ ಇದ್ದವ್ರೀಗ ಒಂದು ರೀತಿಯಾಗಿ ಎಣ್ಣೆ ಸೀಗೆಕಾಯಿ ಥರ ಆಗ್ಬಿಟ್ಟಿದ್ದಾರೆ. ನೋಡೋಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಈ ಬೆಳವಣಿಗೆ ಅಂತ.